ಸ್ನೇಹಿತರೆ, ನಮಸ್ಕಾರ. ಕೆಲವೊಂದು ಸಲ ನಮ್ಮ ಒಳ್ಳೆ ಮನಸ್ಸೇ ನಮಗೆ ವಿಲನ್ ಆಗಿಬಿಡುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಈಕೆಗೆ ಇನ್ನೂ ಕೂಡ 33 ವರ್ಷ. ನಿಸ್ವಾರ್ಥ ಪರೋಪಕಾರ, ಜನರ ಕಷ್ಟಕ್ಕೆ ಮಿಡಿಯುವಂಥ ಅಪರೂಪದಂತಹ ಮನಸ್ಸು ಈಕೆಯದು. ವೃತ್ತಿಯಲ್ಲಿ ಪ್ರೊಫೆಸರ್ ಆಗಿದ್ದಾಕೆ. ಎಲ್ಲವೂ ಕೂಡ ಇದೆ ಈಕೆಗೆ. ಆದರೂ ಬೇರೊಂದು ಜೀವವನ್ನು ಉಳಿಸೋಕೆ ಹೋಗಿ ಕೊನೆಗೆ ತನ್ನ ಜೀವವನ್ನೇ ತಾನು ತೆಕ್ಕೊಂಡಂತಹ ದುರಂತ ಘಟನೆ ಇದು. ಯಾಕೆ? ಮಂಗಳೂರಿನಲ್ಲಿ ನಡೆದಂಥ ಇದೊಂದು ಘಟನೆ ಈಗ ಇಡೀ ರಾಜ್ಯದಾದ್ಯಂತ ಭಾರಿ ಸದ್ದನ್ನು ಮಾಡ್ತಾ ಇದೆ. ಆ ಕರ್ಣನಂತೆ ನೀ ದಾನಿಯಾದೆ, ಜೀವದಾನ ಮಾಡಿ ಮನೆಗೆ ಶವವಾಗಿ ಮರಳಿದೆ ಅನ್ನುವಂಥ ಮನ ಕಲಕುವ ಕಥೆಯನ್ನು, ಹಾಡನ್ನು ಎಲ್ಲರೂ ಕೂಡ ಹಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಈಕೆಯ ಒಳ್ಳೆ ಮನಸ್ಸೇ. ಈಕೆ ಸಹಾಯ ಮಾಡಬೇಕು ಅಥವಾ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅಂತ ಹೇಳ್ಬಿಟ್ಟು ತೆಗೆದುಕೊಂಡಂಥ ಒಂದು ನಿರ್ಧಾರ ಕೊನೆಗೆ ಈಕೆಯ ಜೀವವನ್ನೇ ತೆಗೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಈಕೆಯು ಕೂಡ ಕನಸು ಮನಸ್ಸಿನಲ್ಲೂ ಆಲೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಸೊ ದಟ್ ಇದನ್ನು ದುರಂತ ಅನ್ಬೇಕು, ಹೃದಯ ವಿದ್ರಾವಕ ಘಟನೆ ಅನ್ಬೇಕು, ದುರಾದೃಷ್ಟ ಅನ್ಬೇಕು ಗೊತ್ತಾಗ್ತಿಲ್ಲ. ಬೇರೆಯವರ ಜೀವವನ್ನು ಉಳಿಸಿದಂಥ ಮಹಿಳೆಯೇ ಸಾವಿನ ಕದವನ್ನು ತಟ್ಟಿದ್ದಾರೆ. ಜೀವದಾನ ಮಾಡಿ ಮನೆಗೆ ಮರಳಿದ್ದು ಮಾತ್ರ ಶವವಾಗಿ ಎನ್ನುವುದು ಅತ್ಯಂತ ಘೋರ. ಹಾಗಾದರೆ ಏನಾಯಿತು, ಏನಿದು ಘಟನೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಆಕೆ ಚೆಲುವೆಯರನ್ನು ನಾಚಿಸುವಂಥ ಸೌಂದರ್ಯ, ಬಟ್ಟಲು ಕಂಗಳ ಬೆಡಗೆ, ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕ್ಕೆ. ಎಂತಹ ಖುಷಿ, ಎಂಥ ಹುಮ್ಮಸ್ಸು, ಅಬ್ಬಾ ಏನು ಎನರ್ಜಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಭಾವನೆ ಆಕೆಯ ಬಗ್ಗೆ, ಒಂದು ಪಾಸಿಟಿವ್ ಎನರ್ಜಿ ಆಕೆಯ ಬಗ್ಗೆ ಎಲ್ಲರಲ್ಲೂ ಕೂಡ ಇತ್ತು. ಇದೇ ಆಕೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸ್ತಾ ಇತ್ತು ಕೂಡ. ಬಾಹ್ಯ ಸೌಂದರ್ಯವಷ್ಟೇ ಅಲ್ಲ, ಅವಳ ಹೃದಯವು ಕೂಡ ಸೌಂದರ್ಯಯುತವಾಗಿತ್ತು, ಹೃದಯ ವೈಶಾಲ್ಯವಾಗಿತ್ತು. ಸದಾ ಇನ್ನೊಬ್ಬರಿಗಾಗಿ ಮಿಡಿಯುವಂತಹ, ತುಡಿಯುವಂಥ ಹೃದಯ ಅದು. ಆದರೆ ಅದೇ ಇವತ್ತು ಆಕೆಯ ದುರಂತ ಅಂತ್ಯಕ್ಕೆ ಕಾರಣವಾಯಿತು ಅನ್ನೋದು ಮಾತ್ರ ಘೋರ ದುರಂತ. ನಾನು ಆರಂಭದಲ್ಲಿ ಹೇಳಿದಂತೆ ಆ ಕರ್ಣನಂತೆ ನೀ ದಾನಿಯಾದೆ ಅನ್ನುವಂಥ ಹಾಡಿದೆಯಲ್ಲ, ಬಹುಶಃ ಆ ಹಾಡು ಈಕೆಗೆ ಸೂಟೇಬಲ್ ಅಂತೇಳಿ ಅನಿಸುತ್ತೆ. ಇನ್ನೊಂದು ಜೀವಕ್ಕೆ ಆಧಾರವಾಗಲು ಹೋಗಿ ಕೊನೆಗೆ ತನ್ನ ದುರಂತವನ್ನು ತಾನೇ ಮಾಡಿಕೊಂಡಂತಹ ದುರಂತ ಕತೆ ಇದು. ಜೀವವನ್ನು ಉಳಿಸಿದವರೇ ಜೀವವನ್ನು ಕಳೆದುಕೊಂಡಂತಹ ಸ್ಟೋರಿ ಇದು. ಈಗ ಈಕೆ ಯಾರು ಏನು ಅನ್ನೋವನ್ನು ನಿಮ್ಮ ಮುಂದೆ ಇಡೋದಾದರೆ, ಕುಂದಾಪುರ ತಾಲೂಕಿನ ಕೋಟೇಶ್ವರದ ಅರ್ಚನಾ ಎಂಬಾಕೆ ಈ ಕಥೆಯ ದುರಂತ ನಾಯಕಿ. ಕೇವಲ 33 ವರ್ಷಕ್ಕೆ ಅರ್ಚನಾ ಪತಿ ಚೇತನ್ ಮತ್ತು 4 ವರ್ಷದ ಕಂದಮ್ಮನನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅರ್ಚನ ಮಾವನ ಸಹೋದರ ಪತ್ನಿ ಕಳೆದ 2 ವರ್ಷದಿಂದ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಲಿವರ್ ಕಸಿಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು. ಹಲವಾರು ಲಿವರ್ ದಾನ ಮಾಡೋದಕ್ಕೆ ಮುಂದೆ ಬಂದರೂ ಕೂಡ ರಕ್ತದ ಮಾದರಿ ಮ್ಯಾಚ್ ಆಗಿರಲಿಲ್ಲ. ಹೀಗಾಗಿ ಅರ್ಚನ ಕುಟುಂಬಸ್ಥರನ್ನು ಒಪ್ಪಿಸಿ ಖುದ್ದು ತಾನೇ ಈ ಯಕೃತ್ತನ್ನು ದಾನ ಮಾಡೋದಕ್ಕೆ ಮುಂದಾಗಿದ್ರು. ಚಿಕಿತ್ಸೆಯ ನಂತರ ಅರ್ಚನ ಕಾಮತ್ ಆರೋಗ್ಯದಿಂದನೂ ಕೂಡ ಇದ್ದರು. ಬಟ್ ದುರಂತ ಏನು ನೋಡಿ, 3 ದಿನದ ಬಳಿಕ ಮನೆಗೆ ಹಿಂದಿರುಗಿದ್ರು ಕೂಡ. ಈ ನಡುವೆ ಅದೇ 3 ದಿನದ ಒಳಗಡೆ ಅರ್ಚನ ಆರೋಗ್ಯದಲ್ಲಿ ಸಮಸ್ಯೆ ಕಂಡಿದ್ದರಿಂದ ಮತ್ತೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ಆದರೆ ಮಂಗಳೂರಿನಿಂದ ಬೆಂಗಳೂರು ತಲುಪುವಷ್ಟರಲ್ಲಿ ಅರ್ಚನ ದೇಹದಲ್ಲಿ ಬಹು ಅಂಗಾಂಗ ವೈಫಲ್ಯ ಆಗಿತ್ತು. ಭಾನುವಾರ ಚಿಕಿತ್ಸೆ ಫಲಕಾರಿಯಾಗಿದೆ. ಇದೇ ಅರ್ಚನ ವಿಧಿಯಾಟಕ್ಕೆ ಬಲಿಯಾಗಿ ಬಿಟ್ಟರು. ಮಂಗಳೂರಿನ ಬೋಂದೇಲ್ ಎಂಬಲ್ಲಿರುವಂತಹ ಮಣೇಲ್ ಶ್ರೀ ಶ್ರೀನಿವಾಸ ನಾಯಕ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಂತಹ ಈ ಅರ್ಚನಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ತುಂಬ ಲವಲವಿಕೆಯಿಂದ ಇರ್ತಿದ್ದಂಥ ಮಹಿಳೆ ಮತ್ತು ಪ್ರೊಫೆಸರ್. ಈಗ ಈಕೆ ಇಲ್ಲ ಅನ್ನೋದನ್ನು ಯಾರೂ ಕೂಡ ಊಹಿಸಿಕೊಳ್ಳೋದಕ್ಕೆ, ಅರಗಿಸಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅನ್ನೋದು ಮಾತ್ರ ಘೋರ ದುರಂತ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈಕೆ ಇಂತಹ ನಿಸ್ವಾರ್ಥ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಬದುಕಿದಂಥ ರೀತಿಯೇ ಈಕೆಗೆ ಹೇಗೆ ವಿಲನ್ ಆಯಿತು ಅನ್ನೋದು ಬಹುಶಃ ಎಂಥವರನ್ನಾದರೂ ಕೂಡ ಕಂಗೆಡುವಂತೆ ಮಾಡುತ್ತೆ. ತನ್ನ ಲಿವರನ್ನು ದಾನ ಮಾಡಿದಂತಹ ಕಾರಣಕ್ಕೆ ಇವತ್ತು ಗಂಡನನ್ನು, ಪುಟ್ಟ 4 ವರ್ಷದ ಮಗುವನ್ನು ಬಿಟ್ಟು ಅನಾಥ ಮಾಡಿ ಹೋದಂತಹ ನೋವಿನ ಘಟನೆ ಇದು ನಡೆದು ಬಿಟ್ಟಿದೆ. ಇಡೀ ನಾಡು ಇವತ್ತು ಈ ಅರ್ಚನನ ಗುಣಗಾನ ಮಾಡ್ತಿದೆ. ಯಾಕಂದರೆ ಈ ಅರ್ಚನ ಬೇರೊಂದು ಜೀವವನ್ನು ಕಾಪಾಡಲು ಹೋಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ರು. ಆದರೂ ಕೂಡ ವಿಧಿ ಈಕೆಗೆ ಬಿಡಲಿಲ್ಲ ಅನ್ನುವಂಥದ್ದು ಅತ್ಯಂತ ಘೋರ. ಅದಕ್ಕೆ ಹೇಳೋದು, ಯಾರ್ಯಾರ ಹಣೆಯಲ್ಲಿ ಏನೇನು ದೇವರು ಬರೆದಿರ್ತಾನೆ ಅಂತ ಹೇಳ್ಬಿಟ್ಟು ಬಹುಶಃ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆ ರೀತಿಯೇ ಇಲ್ಲೂ ಕೂಡ ಆಗಿದೆ ಅಂತೇಳಿ. ಸಮಾಜಮುಖಿ, ಪರೋಪಕಾರಿ, ಸದಾ ಪರರ ಕಷ್ಟಕ್ಕೆ ಮಿಡಿಯುತ್ತಿದ್ದಂಥ ಹೃದಯ ಇದ್ದು ಬಡಿತವನ್ನೇ ನಿಲ್ಲಿಸಿದೆ. ಬೆಂಗಳೂರಿನ ಪ್ರಸಿದ್ಧ ಲೆಕ್ಕ ಪರಿಶೋಧಕರಾಗಿರುವಂಥ ಚೇತನ್ ಕಾಮತ್ ಅವರ ಪತ್ನಿ ಅರ್ಚನಾ ಕಾಮತ್ ಅವರು ಸಹಜವಾಗಿ ಪಾಪ್ಯುಲರ್ ಕೂಡ ಆಗಿದ್ದವರು. ಮತ್ತೊಂದು ಜೀವವನ್ನು ಕಾಪಾಡೋದಕ್ಕೆ ಹೋಗಿ ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಈ ಅರ್ಚನ ಬದುಕೆ ಈ ರೀತಿ ಹಳಿ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಗಂಡ ಹೆಂಡತಿ ಇಡೀ ಕುಟುಂಬದವರು ಯಾರೂ ಕೂಡ
ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಆದರೆ ಇಲ್ಲಿ ನೋಡಿ, ಆಕೆ ಲಿವರನ್ನು ದಾನ ಮಾಡಲಿಕ್ಕೆ ಹೋಗಿದ್ದು ಯಾರಿಗೆ? ಯಾರೋ ಹತ್ತಿರದ ಸಂಬಂಧಿಯೋ ಅವರಿಗೋ ಅಲ್ಲ, ಖಂಡಿತ ಅಲ್ಲ, ದೂರದ ಸಂಬಂಧಿಗೆ, ಅದು ಕೂಡ ಗಂಡನ ದೂರದ ಸಂಬಂಧಿಗೆ. ಸ್ವಂತ ತಾಯಿಯೂ ಇಲ್ಲ, ಸ್ವಂತ ತಂದೆಯೂ ಅಲ್ಲ, ಮಾವ, ಅತ್ತೆ, ಅಕ್ಕ, ತಂಗಿ, ಪತಿ ಇವರಾರೂ ಕೂಡ ಅಲ್ಲ. ಲಿವರ್ ಅವಶ್ಯಕತೆ ಇದ್ದಿದ್ದು ಅರ್ಚನಾ ಕಾಮತ್ ಅವರ ಪತಿಯ ತಂದೆಯ ಅಣ್ಣನ ಪತ್ನಿಗೆ. ಇನ್ನೊಂದ್ಸಲ ಹೇಳ್ತೀನಿ, ಅರ್ಚನಾ ಕಾಮತ್ ಅವರ ಪತಿಯ ತಂದೆಯ ಅಣ್ಣನ ಪತ್ನಿಗೆ. ಹಾಗಾದರೆ ಅರ್ಚನಾ ನಾನ್ಯಾಕೆ ಕೊಡಲಿ ಅಂತೇಳಿ ಅಂದುಕೊಂಡು ಸುಮ್ಮನಿರ್ಬೋದಾಗಿತ್ತು. ಬಟ್ ಯಾವಾಗ ಯಾವ ಲಿವರ್ ಸ್ಯಾಂಪಲ್ಗಳು ಮ್ಯಾಚ್ ಆಗಲಿಲ್ವೋ ತಾನೇ ಲಿವರ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಬಂದರು. ಕುಟುಂಬಸ್ಥರು ಕೂಡ ಒಪ್ಪಿಕೊಂಡ್ರು. ಅಂದುಕೊಂಡಂತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಆಯಿತು. ಬಟ್ ಮತ್ತೊಂದು ಜೀವಕ್ಕೆ ಮಿಡಿದಂಥ ಜೀವನ ಈ ರೀತಿ ಅಂತ್ಯವಾಗಿಬಿಡುತ್ತೆ ಅಂಥೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಕಿಡ್ನಿ ಬೇರೆ, ಲಿವರ್ ಬೇರೆ. ದೇಹದಲ್ಲಿ 2 ಕಿಡ್ನಿಗಳಿರ್ತವೆ, ಆದರೆ ಲಿವರ್ ಇರೋದು ಒಂದು ಮಾತ್ರ. ಸಂಬಂಧಿಯ ಜೀವ ಉಳಿಸಬೇಕು ಅಂತ ಹೇಳ್ಬಿಟ್ಟು ಈ ಲಿವರನ್ನು ಕೊಡೋಕ್ಕೆ ನಿರ್ಧರಿಸಿದಂಥ ಅರ್ಚನಾ ಕಾಮತ್ ಅಲ್ಲೊಂದು ತಪ್ಪನ್ನು ಮಾಡಿದ್ರು. ಯಾಕೆಂತ ಹೇಳಿದ್ರೆ ಈಕೆಗಿರೋದು ಒಂದೇ ಲಿವರ್ ಅಂತ ಹೇಳಿಬಿಟ್ಟು ಗೊತ್ತಿದ್ರೂ ಕೂಡ ಈಕೆ ಒಪ್ಪಿಕೊಂಡಿತ್ತು. ಆಕೆಗೆ ಈ ವೈದ್ಯರು ಎಲ್ಲವನ್ನು ಕೂಡ ಹೇಳಿದರು. ಬಟ್ ಲಿವರ್ ಬೇಕೇ ಬೇಕು ಅನ್ನೋದು ಕೂಡ ದೇಹದಲ್ಲಿ ಅನಿವಾರ್ಯ. ಬಟ್ ಲಿವರ್ ಇಲ್ಲದೇನೂ ಕೂಡ ಬದುಕ್ಬೋದು ಅನ್ನೋದು ಬಹುಶಃ ಆಕೆಯ ಕಾನ್ಫಿಡೆನ್ಸ್ ಆಗಿತ್ತು, ಧೈರ್ಯನ ಬಹುಶಃ ವೈದ್ಯರು ಕೊಟ್ಟಿದ್ರು. ಬಟ್ ಆದರೆ ಅದು ತಪ್ಪಾಯಿತು. ಲಿವರ್ನ ಒಂದು ಭಾಗ ದಾನ ಮಾಡಿದಂಥ ಅರ್ಚನನನ್ನು ಆಸ್ಪತ್ರೆಯಲ್ಲಿ ವಿಶ್ರಾಂತಿಗೆ ಕೆಲ ದಿನಗಳ ಕಾಲ ಇರಿಸಿಕೊಳ್ಳಲಾಗಿತ್ತು. 3 ದಿನಗಳ ಹಿಂದೆ ಅರ್ಚನಾ ಕಾಮತ್ ಡಿಸ್ಚಾರ್ಜ್ ಕೂಡ ಆಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ತೀವ್ರವಾದಂಥ ಜ್ವರ ಅರ್ಚನನ್ನು ಕಾಡೋಕ್ಕೆ ಶುರುವಾಯಿತು. ಎಲ್ಲಿನ ಮಂಗಳೂರು, ಎಲ್ಲಿನ ಬೆಂಗಳೂರು, ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗಡೆ ಎಲ್ಲವೂ ಕೂಡ ಕೈ ಮೀರಿ ಹೋಗಿಯಾಗಿತ್ತು. ಖ್ಯಾತ ವೈದ್ಯರುಗಳೇ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅರ್ಚನಾ ಕಾಮತ್ ಅವರನ್ನು ಉಳಿಸಿಕೊಳ್ಳೋಕ್ಕೆ, ಅವರ ಆರೋಗ್ಯದಲ್ಲಿ ಸುಧಾರಣೆ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ನಿಧಾನವಾಗಿ ಚಿಕಿತ್ಸೆಗೂ ಕೂಡ ಸ್ಪಂದಿಸೋದು ನಿಂತು ಹೋಯಿತು. ಅಂತಿಮವಾಗಿ ಅರ್ಚನಾ ಕಾಮತ್ ಬಹು ಅಂಗಾಂಗ ವೈಫಲ್ಯದಿಂದ ಅಸುನಿಯಾಗಿದ್ದಾರೆ. ಮತ್ತೊಬ್ಬರ ಜೀವವನ್ನು ಉಳಿಸೋಕೆ ಪ್ರಾಣ ಭಯವನ್ನು ಬಿಟ್ಟು ತನ್ನ ಲಿವರನ್ನೇ ದಾನ ಮಾಡಿದಾಕೆ ಈಗ ಅನಿವಾರ್ಯವಾಗಿ ಜೀವವನ್ನು ಬಿಟ್ಟಿದ್ದಾರೆ. ಸಂಬಂಧಿಯೊಬ್ಬರಿಗೆ ಜೀವವನ್ನು ಕೊಡೋದಕ್ಕೆ ಹೋಗಿ ತನ್ನ ಜೀವವನ್ನು ಮುಗಿಸಿಕೊಂಡಂತಹ, ಅಂತ್ಯ ಮಾಡಿಕೊಂಡಂತಹ ದುರಂತ ಘಟನೆಗೆ ನಾವೇನು ಹೇಳಬೇಕು, ನೀವೇ ಹೇಳಿ. ಅರ್ಚನಾ ಕಾಮತ್ ಒಳ್ಳೆ ಉಪನ್ಯಾಸಕಿ, ಅನುಮಾನವೇ ಇಲ್ಲ. ವಿದ್ಯಾರ್ಥಿಗಳ ಪಾಲಿನ ನೆಚ್ಚಿನ ಉಪನ್ಯಾಸಕಿಯೂ ಕೂಡ ಆಗಿದ್ದರು. ಈ ಸಂಸ್ಥೆ ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ನೋಡಿಕೊಳ್ತಾ ಇದ್ರು. ನಾವೆಲ್ಲ ಆಕೆಯನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ಇನ್ನು ಮುಂದೆ ಆಕೆ ನಮ್ಮೊಂದಿಗೆ ಇರೋದಿಲ್ಲ ಅನ್ನೋದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಾಗ್ತಿಲ್ಲ ಅಂಥೇಳಿ ಈ ಸಂಸ್ಥೆಯ ಪ್ರತಿಯೊಬ್ಬರು ಕೂಡ ಮಂಕುತು ಕವಿದಂತೆ ಕೂತು ಮಾತನಾಡ್ತಿದ್ದಾರೆ. ವಿದ್ಯಾರ್ಥಿಗಳಂತೂ ತುಂಬ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುಡ್ಡು, ಹೆಸರು ಇದೆ ಅಂಥೇಳಿ ಅಹಂಕಾರದಿಂದ ತಿರುಗದೆ ಪರರ ಕಷ್ಟಕ್ಕೆ ಮಿಡಿತಿದ್ದಂಥ ಅರ್ಚನಾ ಇವತ್ತು ಎಷ್ಟೋ ಹೃದಯಗಳನ್ನು ಗೆದ್ದಿದೆ. ಆದರೆ ಅರ್ಚನಾ ಬದುಕಿದ್ದಿದ್ರೆ ಇನ್ನೆಷ್ಟೋ ಹೃದಯವನ್ನು ಗೆಲ್ಬೋದಾಗಿತ್ತು. ಆದರೆ ಬಹುಶಃ ಅರ್ಚನಾ ಈ ರೀತಿಯಾದಂಥ ಪರಿಪೂರ್ಣವಾದಂತಹ ಒಂದು ವಿದಾಯವನ್ನು ಹೇಳ್ತಾರೆ, ಅಥವಾ ಆ ಮಗುವನ್ನು ಅನಾಥ ಮಾಡ್ತಾರೆ, ಗಂಡನನ್ನು ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿಲ್ಲ. ಅದು ಕೂಡ ಇನ್ನೊಬ್ಬರ ದೇಹಕ್ಕೆ ನನ್ನ ದೇಹ ಸೇರಿಕೊಳ್ಳಿ ಎನ್ನುವಂತಹ ಬಯಕೆಯನ್ನು ಇಟ್ಕೊಂಡು ಆ ಬದುಕು ಕೂಡ ಹಸನಾಗಲಿ ಅಂತ ಹೇಳ್ಬಿಟ್ಟು ಆಸೆ ಪಟ್ಟಂಥ ಅರ್ಚನಾ ಇವತ್ತು ಈ ರೀತಿ ಕಣ್ಮುಚ್ಚುತ್ತಾರೆ ಅಂತ ಹೇಳಿದ್ರೆ ದೇವರು ಎಂಥ ಆಟವನ್ನೇ ಆಡ್ಬಿಟ್ಟ ಅಲ್ವಾ? ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಅರ್ಚನಳ ಬದುಕಿನ ಈ ಸಾಹಸಗಾಥೆಯನ್ನು ಅಥವಾ ಈ ದಾನದ ಸ್ಟೋರಿಯನ್ನು ಕೇಳಿದಾಗ ನಿಮಗೇನಿಸುತ್ತೆ? ನೀವು ಏನು ಧೈರ್ಯ ತುಂಬಲಿಕ್ಕೆ ಇಚ್ಛೆ ಪಡ್ತೀರಾ ಈ ಅರ್ಚನಾ ಕುಟುಂಬಕ್ಕೆ? ಆ ಮಕ್ಕಳಿಗೆ ಯಾವ ರೀತಿ ಸಾಂತ್ವನವನ್ನು ಹೇಳಬೇಕು ಅಂತೇಳಿ ಬಯಸ್ತೀರಾ? ಆ ಆತ್ಮಕ್ಕೆ, ಅರ್ಚನವರ ಆತ್ಮಕ್ಕೆ ನಿಮ್ಮ ಕೊನೆಯ ಅಶ್ರುತರ್ಪಣೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.